ಮುದ್ದುರಾಮ ಮಂಜರಿ. ಇವತ್ತು ಹೊಸ ಪ್ರಕರಣ, 17ನೆಯ ಪ್ರಕರಣ. ಶಿರೋನಾಮೆ ರಸದ ವಾರಿಧಿ ಮಾತು. ರಸದ ವಾರಿಧಿ ಮಾತು ಇದು ಮಾತನ್ನು ಕುರಿತಂಥ ಒಂದು ವರ್ಣನೆ. ರಸದ ವಾರಿಧಿ ಮಾತು. ರಸ ಅಂದರೆ ಏನಪ್ಪ? ಇದೊಂದು ಸಂಸ್ಕೃತ ಶಬ್ದ. ರಸ ಇದು ಸಂಸ್ಕೃತ ಶಬ್ದ. ವಾರಿಧಿ ಅಂದರೆ ಸಮುದ್ರ. ರಸ ಅಂದ್ರೇನು? ರಸ ಅಂದರೆ ಇಲ್ಲಿ ಏನು ಅಪ್ಲೈ ಆಗ್ತದೆ, ಆನಂದ ಸಂತೋಷ ಅಷ್ಟೇ ಹಿಡಿತೇನೆ. ಷಡ್ರಸಗಳು ಹೀಗೆ ಅನೇಕ ಬಗೆಯ ಅರ್ಥಗಳು, 19 ಶಬ್ದಗಳು ಇಲ್ಲಿ ಉಂಟು. ಆದರೆ ಸಂತೋಷ ಆನಂದ ಅಷ್ಟೇ ನಾನು ಅರ್ಥ ಮಾಡಿಕೊಂಡೇನೆ. ವಾರಿಧಿ ಸಮುದ್ರ ಸಾಗರ, 4 ಸಂಖ್ಯೆಕ್ಕೂ ವಾರಿಧಿ ಅಂತಾರಂತೆ. ನಮ್ಮ ವೆಂಕಟ ಸುಬ್ಬಯ್ಯನವ್ರು ಹೇಳ್ತಾರೆ. ಮಾತು ಇದು ದೇಶೀಯ ಶಬ್ದ, ನುಡಿ, ಸೊಲ್ಲು. ಇವು ಈ ಮಾತಿನಿಂದ ಸಾಕಷ್ಟು ಅದಕ್ಕೆ ಹತ್ತಿಕೊಂಡಂಥ ಶಬ್ದಗಳು ಹುಟ್ಟ್ಯಾವ, ಸಾಕಷ್ಟು ಶಬ್ದಗಳು ಹುಟ್ಟ್ಯಾವ. ಮಾತು 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 ಮಾತುಕತೆ, ಮಾತುಕತೆ, ಆಮೇಲೆ ಮಾತು ಕೊಡು, ಮಾತು, ಮಾತುಲ, ಮಾತು ಮೀರು, ಹೀಗೆಲ್ಲ ಹುಟ್ಟಿದವು. ಸಂಗತಿ, ವಿಷಯ, ಸಂಭಾಷಣೆ, ಪ್ರತಿಜ್ಞೆ, ಆಣೆ, ಇವೆಲ್ಲ ಮಾತು. ಆದರೆ ನಾವು ಸಹಜವಾಗಿ ತಗೊಂಬೋದು ನಮ್ಮ ಮಾತು, ಆಡುವ ಮಾತು. ಮಾತು ಸಂತೋಷದ ಸಮುದ್ರ ಅನ್ನುವಂಥ ಶಬ್ದವನ್ನು ಅರ್ಥ ನಾವಿಲ್ಲಿ ಮಾಡ್ಕೊಂಬೋಣ ಅಂತ. ಆ ಶಿರೋನಾಮೆ ಕೆಳಗಡೆಯ ಪದ್ಯ: ಕೇಳು ನೀ ಕಿವಿ ತೆರೆದು 101 ಅಭಿಮತವ, ಹಗರಣದ ವಾದದಲ್ಲಿ ಇರುಮೂಕನಂತೆ. ಮಿತಿ ಇರಲಿ ನಯವಿರಲಿ ಒಂದೊಂದು ಮಾತಿನಲಿ, ಮುತ್ತು ಮಾತಿನ ಮಾಲೆ ಮುದ್ದು ರಮ. ಮಾತು ಹೆಂಗಿರಬೇಕು? ಮುತ್ತಿನ ಮಾಲೆಗಳನ್ನು ಕಟ್ಟಿದಂಗಿರಬೇಕು ಅಂತ ಹೇಳ್ತಾನಿಲ್ಲಿ. ಕೇಳ್ರಿ, ಏನು ಮಾತಾಡೋದು ಕೇಳ್ರಿ. ಅಕಸ್ಮಾತ್ ಅಲ್ಲಿ ಜಗಳಾಟ ನಡೆದಿದ್ರೆ ಮಾತಿನಿಂದ ಹೋಗ್ಬಿಡಿ ದೂರ. ಹಗರಣದ ವಾದದಲ್ಲಿ ಮೂಕನಂತೆ ನೀನು ವರ್ತಿಸು ಅಂತ ಹೇಳ್ತಾನೆ. ಮುಂದಿನ ಪದ್ಯ 955. ಹೆಚ್ಚು ಮಾತಾಡಿದರೆ ಅಷ್ಟು ತಪ್ಪುಗಳಧಿಕ, ಎಷ್ಟು ಕಡಿಮೆಯ ಮಾತು ತಕ್ಕಷ್ಟು ಕಮ್ಮಿ. ಅನಗತ್ಯ ಮಾತುಕತೆ ಸೋನೆ ಮಳೆ ಸುರಿದಂತೆ, ಮೌನ ನಿಜ ಬಂಗಾರ ಮುದ್ದು ರಮ. ನೋಡ್ರಿ, ಮಾತಿನ ಬಗ್ಗೆ ಎಷ್ಟೊಂದು ಭಾಳ ಮಾತಾಡಬಾರ್ದು. ಭಾಳ ಮಾತಾಡಿದ್ರೆ ಭಾಳ ತಪ್ಪು ಮಾಡ್ತೀನಿ, ಮಾತಿನೊಳಗೆ ತಪ್ಪು ಮಾಡ್ತೀರಿ ಅಂತಾರೋ. ಅದಕ್ಕೆ ನೀನು ಭಾಳ ಮಾತನಾಡಲಿಕ್ಕೆ ಹೋಗಬೇಡ ಅಂಥೇಳಿ ಈ ಮುದ್ದುರಾಮ ಹೇಳ್ತಾನೆ. ಆ ಭಾಳ ಮಾತಾಡೋದೇನು ದಪ 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 ಮಳೆ ಸುರಿದಂಗೆ, ಅದು ಎಷ್ಟೋ ಕಡೆ ಹಾಳು ಮಾಡ್ತಲ್ಲ. ಫ್ಲಡ್ ಬರ್ತದೆ, ಮನೆ ತುಂಬ ನೀರು ತುಂಬ್ತದೆ, ಘಟ ತುಂಬ ಹರಿತಾವೆ, ಎಲ್ಲ ವಾಹನಗಳು ತೇಲಾಡ್ತಾವೆ. ಹಂಗಾದಂಗೆ ಇರಲಿ. ಆಮೇಲೆ ಅದು ಹೇಳ್ತಾನವ, ಹೆಚ್ಚು ಮಾತಾಡಿದರೆ ಅಧಿಕ ತಪ್ಪಾದೀತು, ಶರಣಾಗುನಿ ಬುದ್ಧ ಹಿತವಚನದಲ್ಲಿ. ಸಂಯಮದ ಮಾತಿಂದ ಪ್ರೀತಿ ಸಂವರ್ಧನೆಯು, ಮಿತವಿರಲಿ ಮಾತುಕತೆ, ಮಿತವಿರಲಿ ಮಾತುಕತೆ ಮುದ್ದು ರಾಮ. ಆಮೇಲೆ ನಾವು ಈ ಒಂಟಿತನ, ಒಬ್ಬಂಟಿಯಾಗೇನಿ, ನನಗೆ ಫ್ರೆಂಡ್ಸ್ ಯಾರೂ ಇಲ್ಲ ಅಂತ ಆದಾತು. ಎಷ್ಟೋ ಸಲ ಫ್ರೆಂಡ್ಸ್ ಇದ್ದವ್ರು ದೂದು ಬೇರೆ ಊರಿಗೆ ಅಲ್ಲಿ ಇಲ್ಲಿ ಹೋಗಿಬಿಡ್ತಾರೆ. ಒಂಟಿಯಾಗೇನಿ, ಒಂಟಿ ಆಗೋದೇನು ದೊಡ್ಡ ತಪ್ಪಲ್ಲ ಅಂತ ನೀವು ಮುದ್ದುರಾಮ. ಏಕಾದೆನ ಹೀಗೆ ಒಬ್ಬಂಟಿಯನ್ನದಿರು, ಒಬ್ಬಂಟಿತನದಲ್ಲಿ ಇದೆ ಅದರ ಮೇಲ್ಮೆ. ಮನದ ಪಕ್ವತೆಗೊಂದು ಸೇತುವೆಯೋ ಏಕಾಂತ, ಒಂಟಿತನ ಕೇಡಲ್ಲ ಮುದ್ದು ರಾಮ. ಎಷ್ಟೊಂದು ಅದ್ಭುತವಾದ ಅಧ್ಯಾತ್ಮದ ವಿಚಾರಗಳು ಬರ್ತಾವೆ. ಅಧ್ಯಾತ್ಮದ ಒಂದು ಮನನ ನಿಧಿಧ್ಯಾಸ ಎಲ್ಲ ಈ ಒಂಟಿತನ ಇದ್ದಾಗ ನಿಮ್ಮಲ್ಲಿ ಹುಟ್ಟುತ್ತದೆ, ನೀವು ಮಾಡಬಹುದು. ಸಿಯರ್ ಹೂ ವಾಕ್ಸ್ ಅಲೋನ್ ಅಂಥೇಳಿ ಜಯಕೃಷ್ಣವರು ಕರಿತಿದ್ರು.
ಸಿಯರ್ ಹೂ ವಾಕ್ಸ್ ಅಲೋನ್ ಅಂಥೇಳಿ ಹಿಂಗೆ. ಆಮೇಲೆ ಜಾತಿ ಮತ ಸೂತಕದ ಹೊರೆಯಿಲ್ಲ ಬಲ್ಲವಗೆ ಅರಿತವನು ಉದ್ದುದ್ದ ಮಾತನಾಡುವನೆ. ಓಹೋ, ಈ ಲೋಕ ಗುದ್ದಾಟ ಕತಿ ದೂರ ನಿಜ ಯೋಗಿ, ಮೌನ ಯೋಗಿಯ ಭಾಷೆ ಮುದ್ದು ರಮ. ಮೌನ ಯೋಗಿಯ ಭಾಷೆ, ಮೌನ ಯೋಗಿಯ ಭಾಷೆ ಎಷ್ಟು ಅದ್ಭುತ ಅದ ನೋಡಿ ಸರ್. ಈ ರೀತಿ ಮೌನ ಭಾಳ, ಮೌನದ ಮೇಲೆ ಎಷ್ಟೊಂದು ಚೌಪದಿಗಳಲ್ಲಿ ಇರಿಸಿದ್ದಾರೆ ಅಂತಂದ್ರೆ ಹಬ್ಬ. 1900 ಪ್ರಾರಂಭ ಚೌಪದಿ ಅದ, 63, 64, 65, 66, 67, 8 ಚೌಪದಿಗಳು ಮೌನದ ಮೇಲಿವೆ. ಆಮೇಲೆ ನಾನು ಇನ್ನೊಂದು ಓದ್ತೇನೆ. ದಿನ ಏನು ಮಾಡ್ಬೇಕು ಹಂಗಾರೆ ನೀನು? ಮೌನದಿಂದಿರು ನೀನು ಕೆಲ ನಿಮಿಷ ದಿನದಲ್ಲಿ, ಇದನ್ನೇ ನಿಯಮಿತಗೊಳಿಸು ದಿನನಿತ್ಯದಲ್ಲಿ. ಪ್ರಾಕ್ಟಿಕಲ್ ಅಡ್ವೈಸ್. ಬರುತ್ತ ಈ ಮೌನ ಬಾಳಂಗವಾಗುವುದು, ಅಂದವೆಂದರೆ ಮೌನ ಮುದ್ದು ರಮ. ಮೌನ ಆಗಿರಬೇಕು. ಇಲ್ಲೇ ಈ ಚೌಪದಿ, ಈ ರಸದ ವಾರಿಧಿ ಮಾತು, ಇದು 17ನೇ ಪ್ರಕರಣದಲ್ಲಿ ಇರೋದು ಕೇವಲ 19 ಚೌಪದಿಗಳು. ಅದರಲ್ಲಿ ಕೆಲವು ಶ್ರೇಷ್ಠವನ್ನು ನಾನು ಮಾತ್ರ ಆರಿಸಿಕೊಂಡೇನೆ ನೋಡಿ. ಯಾರೆನಿತೆ ಹಂಗಿಸಲಿ, ಕೋಪ ಕಿಡಿ ಹಾರಿಸಲಿ, ಮೌನದಿಂದಿರು ನೀನು ಸಮಚಿತ್ತದಿಂದ. ಬೈದವರ ಬಾಯೊಣಗಿ ಶಾಂತರಾಗುವರವರೇ, ಮೌನದಲ್ಲಿ ಗುದ್ದಿಲ್ಲ ಮುದ್ದು ರಮ. ಮೌನದಲ್ಲಿ ಗುದ್ದಿಲ್ಲ ಮುದ್ದು ರಮ. ಆಮೇಲೆ ಎಷ್ಟು ಚಂದ ಮಾತಾಡಬೇಕು ಅಂತಂದ್ರೆ ಅಷ್ಟು ಚಂದ ಮಾತಾಡಬೇಕು. ಯಾಕಂದರೆ ಈ ಮಾತು ಅನ್ನೋದು ದೇವರ ವರ. ಸೋಗು ಬಣ್ಣವ ತೊರೆದು ಇರುವುದನ್ನು ಇದ್ದಂತೆ, ಡಂಬಾಚಾರ ಅಲಂಕಾರ ಮಾತಿನೊಳಗೆ ಬೇಡ. ನುಡಿದರದು ನಿಜ ಸತ್ಯ ಹೊಂಚು ಸಂಚಿರಿದೆ. ಆವಾಣಿ ಚಲು ಕವಿತೆ ದೇವ ಮೊರೆ ಯಕ್ಷಿಣಿಯೋ, ಮಾತು ಶಾಂತಿಯ ದೂತ ಮುದ್ದು ರಾಮ. ಮಾತು ಶಾಂತಿಯ ದೂತ ಮುದ್ದು ರಾಮ. ಆಮೇಲೆ ನೋಡ್ರಿ, ನುಡಿದಂತೆ ಬಾಳಬೇಕು. ನುಡಿದಂತೆ ಬಾಳಿತ ರಾಜಧರ್ಮಜನಾದ, ಕೊಟ್ಟ ನುಡಿ ಪಾಲಿಸುತ್ತ ಶ್ರೀರಾಮನಾದ. ಸತ್ಯಸಂಧರೋ ಕರ್ಣ ಬಲಿದಧೀಚಿಯರೆಲ್ಲ, ವಚನ ಪರಿಪಾಲಿಸೋ ಮುದ್ದು ರಾಮ. ಏನೇನು ಇವರು ಮಹಾಪುರುಷರು ಯಾರ್ಯಾರು? ಶ್ರೀರಾಮ, ಕರ್ಣ, ಬಲಿ, ದಧೀಚಿ ಎಲ್ಲರೂ ರಾಜರು, ಅವರು ಋಷಿಗಳು ನುಡಿದಂತೆ ಬೆಳೆದು ಬಾಳಿ ಇವತ್ತಿಗೂ ನಾವು ಅವರು ನೆನೆಸ್ತಾ ಇದ್ದೇವೆ. ಇನ್ನು ಬಸವಣ್ಣ, ಜಗಜ್ಯೋತಿ ಬಸವಣ್ಣನನ್ನು ಕುರಿತಂತೂ ಒಂದು ಅಪರೂಪವಾದಂಥ ಒಂದು ಚೌಪದಿ ಇದೆ. ಆ ಚೌಪದಿಯೊಂದಿಗೆ ಈ 17ನೆಯ ಪ್ರಕರಣ ಮುಕ್ತಾಯ ಆಗ್ತದೆ, ಮಂಗಳವನ್ನು ಪಡೀತದೆ. ಬರಿ ವಚನ ಸುಧೆಯಲ್ಲ ಬಸವ ತತ್ವ ವಿಚಾರ, ನುಡಿದಂತೆ ನಡೆದಾಗ ಇದೆ ಅದಕ್ಕೆ ಗರಿಮೆ. ಭಕ್ತಿಯಂತೋ ಅಲ್ಲಿ ಇದೆ ಸಮತೆ ಸಜ್ಜನಿಕೆ, ಬಸವ ಅರಿವಿನ ಸೊಡರು ಮುದ್ದು ರಾಮ. ಬಸವ ಅರಿವಿನ ಸೊಡರು ಮುದ್ದು ರಾಮ. ಬಸವ ಅಂದ್ರೇನೋ? ಜ್ಞಾನದ ದೀಪ ಆತ. ಜ್ಞಾನದ ದೀಪ ಆತ. ಆತನ ಅದು ಬರೀ ಕೇವಲ ಓದಲಿಕ್ಕೆ ಕೇಳಲಿಕ್ಕೆ ಅಲ್ಲ, ಆಚರಣೆಗೆ. ಬಸವ ತತ್ವ ಆಚರಣೆಗೆ ಇದು ಭಾಳ ಮುಖ್ಯದ. ಅದರಂತೆ ನುಡಿದಂತೆ ನಡೆದಾಗ ಇದೆ ಅದಕ್ಕೆ ಗರಿಮೆ. ನುಡಿದಂತೆ ನಡೆದಾಗ ಇದೆ ಅದಕ್ಕೆ ಗರಿಮೆ. ಬಸವ ಅರಿವಿನ ಸೊಡರೋ ಮುದ್ದು ರಾಮ. ಇಲ್ಲಿಗೆ 17ನೇ ಪ್ರಕರಣ ಮಂಗಳ. ನಮಸ್ಕಾರ.